ಹಿಜಾಬ್ ವಿಚಾರವಾಗಿ ಅವ್ರನ್ನ ಕೇಳಿದ್ವಿ. ಎಕ್ಸಾಮ್ ಟೈಮಲ್ಲಿ ಹಿಜಾಬ್ಗೆ ಅವಕಾಶ ಇಲ್ಲ ಬಿಜೆಪಿ ಟೈಮಲ್ಲಿ. ಸೊ ಈ ವರ್ಷ ಇರುತ್ತೆ ಅನ್ನೋದಕ್ಕೆ ಗೃಹ ಸಚಿವರ ಜೊತೆ ನಾವು ಮಾತನಾಡಬೇಕಾಗುತ್ತೆ. ಅವರು ಯಾವ ರೀತಿ ಹೇಳ್ತಾರೋ ನಾವು ಆ ರೀತಿ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಈ ಬಗ್ಗೆ ಗೃಹ ಇಲಾಖೆ ಇನ್ನೂ ಅದರ ಬಗ್ಗೆ ಬಹಳ ಸುದೀರ್ಘವಾದ ಚರ್ಚೆ ಅಗತ್ಯ ಇದೆ. ಚರ್ಚೆ ಮಾಡಿ ಆ ನಂತರ ತೀರ್ಮಾನ ತಗೊಳ್ತೀವಿ. ಎಕ್ಸಾಮ್ಗೆ 1 ತಿಂಗಳಿದೆ ಸರ್. 1 ತಿಂಗಳು ಬಹಳ ದೊಡ್ಡ ಸಮಯ. ದೆಹಲಿಗೆ ಹೋಗೋದನ್ನು ಕರ್ನಾಟಕ ಬೋರ್ಡ್ ಉದ್ಘಾಟನೆ ಕರೆದ್ರೆ ಹೋಗ್ತೀವಿ. ನಾನೇ ಫೌಂಡೇಶನ್ ಹಾಕಿದ್ದು CM ಆಗಿದ್ದೆ. ಅವ್ರು ಕರೆದ್ರೆ ಹೋಗ್ತೀನಿ, ಕರೀದೇ ಇದ್ರೆ ಹೆಂಗೆ ಹೋಗಿ. ಹೈಕಮಾಂಡ್ ನಾಯಕರನ್ನು ಭೇಟಿ ಆಗ್ತಾರೆ. ಪರಮೇಶ್ವರ್ ಸರಿಗೆ ಗೊತ್ತಿಲ್ಲಪ್ಪ ಯಾರು ಇದನ್ನೆಲ್ಲ ಪ್ಲಾಂಟ್ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ನನ್ನ ಲೀಡರ್ಶಿಪ್ ಅಲ್ಲಿ ಸಚಿವರುಗಳು ಡೆಲ್ಲಿಗೆ ಹೋಗಿ ಹೈಕಮಾಂಡ್ ಮೀಟ್ ಮಾಡ್ತಾರೆ ಅಂತ ಎಲ್ಲ ನೀವು ಹಾಕೊಂಡು ಹೊಡಿತಾ ಇದ್ದೀರಾ. ನನಗೆ ಗೊತ್ತಿಲ್ಲ ಅದು ಯಾರು ಹೇಳಿದ್ರೋ ಗೊತ್ತಿಲ್ಲ. ಅಂಥದ್ದು ಯಾವುದೇ ಬೆಳವಣಿಗೆ ಇಲ್ಲ. ನಾನು ಡೆಲ್ಲಿಗೆ ಯಾವ ಡೆಲಿಗೇಷನ್ ನಾವು ತಗೊಂಡೋಗ್ತಿಲ್ಲ ಅಥವಾ ಯಾವ ಅಂತ ರಾಜಕೀಯ ಬೆಳವಣಿಗೆಗಳು ಯಾವುದು ಕೂಡ ಇಲ್ಲ. ನಾನು ಮೊನ್ನೆನೂ ಹೇಳಿದೆ ನಿಮಗೆ, ನನಗೆ ಇಲಾಖೆ ಕೆಲಸ ಇದ್ದಾಗ ಹೋಗ್ತೀನಿ ಅನ್ನೋದು ಬಿಟ್ಟರೆ ಬೇರೆ ರೀತಿಯಲ್ಲಿ ನಾವೇ ಹೋಗಬಾರ್ದು ಅಂತ ಏನಿಲ್ಲ. ಹೋಗಬಾರ್ದು ಅಂತ ಏನು ಬ್ಯಾನ್ ಆಡ್ರಲ್ಲ, ಅಂದರೆ ನಮಗೆ ಅಗತ್ಯ ಇಲ್ಲ. ಅಗತ್ಯ ಬಿದ್ದಾಗ ಹೋಗ್ತೀವಿ. ನಮ್ಮ ಜಿಲ್ಲೆಯಲ್ಲಿ ಗುಬ್ಬಿ ಶ್ರೀನಿವಾಸ್ ಅವರು ನಿಮ್ಮ ಮೇಲೆ ಏನೋ ಸಮರಸಾರ ಬಿಟ್ಟಿದ್ದಾರೆ ಸರ್. ನೀವು ಮತ್ತೆ ರಾಜಣ್ಣ ಅವರು ಅವ್ರನ್ನ ಸೋಲ್ಸೋದಕ್ಕೆ ಪ್ರಾಮಾಣಿಕ ಕೆಲಸ ಮಾಡೋರಿಗೆ ಸಮಸ್ಯೆ ಜಾಸ್ತಿ. ಹೌದು, ನಾವು ಹಂಗೆ ಅನ್ಕೊಂಡ. ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡೋರು, ನಮಗೂ ಸಮಸ್ಯೆ. ಪದೇ ಗುಬ್ಬಿ ಶ್ರೀನಿವಾಸ್ ಅವರು ನಿಮ್ಮ ಮತ್ತೆ ರಾಜಣ್ಣ ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಪದೇ ಏನಿಲ್ಲ, ಈ ಚುನಾವಣೆಯಲ್ಲೇ ಮಾತ್ರ ಆ ರೀತಿ ಮಾತಾಡಿದ್ದಾರೆ. ನಾವೆಲ್ಲ ಸ್ನೇಹಿತರುಗಳು, ಒಂದೇ ಪಕ್ಷದಲ್ಲಿದ್ದೀವಿ. ಇವೆಲ್ಲ ಬರ್ತಾ ಹೋಗ್ತಾ ರಾಜಕೀಯದಲ್ಲಿ ಇದೆಲ್ಲ ನಡೆಯೋದೇ ಇಲ್ಲ. ನಾವು ಪರ್ಮನೆಂಟ್ ಸಿಸ್ಟಮ್ ಮಾತಾಡ್ತೀವಿ. ಅದಕ್ಕೆ ನನಗೇನು ಮಾತಾಡದೇ ಇರೋದು ಅಂತ ಅಂಥದ್ದೇನಿಲ್ಲ. ಮಾತಾಡದೆ ಮಾತುಗಳು ಬಿಡೋಷ್ಟು ರಾಜಕಾರಣ ಇಲ್ಲ. ಮಾತಾಡ್ತೀವಿ. ಶ್ರೀನಿವಾಸ್ ಅವರು ನಮ್ಮ ಪಕ್ಷದವರೇ ಇದ್ದಾರೆ, ಶಾಸಕರಿದ್ದಾರೆ, ನಮಗೆಲ್ಲ ಸ್ನೇಹಿತರಿದ್ದಾರೆ, ಮಾತಾಡ್ತಾರೆ. ಸರ್, ಮೊನ್ನೆ ಚನ್ನಪಟ್ಟಣ ಸಮಾವೇಶದಲ್ಲಿ ಮತ್ತೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಶಾಸಕರ ಪ್ರಶ್ನೆ ತಗೊಂಡು DK ಶಿವಕುಮಾರ್ ಆಗಬೇಕು ಅಂತ ಏನು ಕಾಂಗ್ರೆಸ್ಸಲ್ಲಿ ಬಗೆಹರಿದ ಸಮಸ್ಯೆ ಗೊತ್ತಿಲ್ಲಪ್ಪ ನನಗೆ. ನಾನು ಅದನ್ನ ಫಾಲೋ ಅಪ್ ಮಾಡಿಲ್ಲ. ನಾನು ಅದ್ರ ಬಗ್ಗೆ ಹೆಚ್ಚು ಮಾತಾಡಕ್ಕೆ ಹೋಗಲ್ಲ. ಸರ್, ಇನ್ನು ಕುಮಾರಸ್ವಾಮಿ ಅವರು ಒಂದು ಬಿಡಿ ಡಿನೋಟಿಫಿಕೇಶನ್ ಪ್ರಕರಣ ಹಿನ್ನಡೆ ಆಗಿದೆ ಸರ್. ಇಲ್ಲ, ಅವರೇ ತೀರ್ಮಾನ ಮಾಡ್ಬೇಕಲ್ಲ. ಸುಪ್ರೀಂ ಕೋರ್ಟೇ ತೀರ್ಮಾನ ಮಾಡಬೇಕು. ಇದರ್ವೇ ಅವ್ರ ಪರವಾಗಾದ್ರೂ ಆಗಲಿ ವಿರುದ್ಧವಾಗಲಿ ಅವರೇ ತೀರ್ಮಾನ ಮಾಡಬೇಕು. ನಾವು ಹೆಂಗೆ ಹೇಳಕ್ಕಾಗುತ್ತೆ? ಆ ಪ್ರಕರಣದ ಬಗ್ಗೆ ಕೋರ್ಟಲ್ಲಿ ಇದೆ ಅಂತ ಅಷ್ಟೇ ನಾವು ಅಂದ್ಕೊಂಡಿರೋದು. ಅದ್ರ ತೀರ್ಮಾನ ಅವ್ರು ಮಾಡಬೇಕು. ಸುಪ್ರೀಂ ಕೋರ್ಟ್ ಫೈನ್ ಕೂಡ 5 ಲಕ್ಷ ಮಾಡಿದ್ದಾರೆ. ಅದು ಸ್ವಲ್ಪ ಕಾನೂನಿನ ಬಿಸಿ ತಟ್ಟಬೇಕಲ್ಲ. ಸುಮ್ಮನೆ ಒಂದು ಕಾಟಾಚಾರಕ್ಕೇನೋ ಒಂದು ಕಾನೂನು ಮಾಡಿದರೆ ಅದು ನಿಲ್ಲೋದಿಲ್ಲ ಇಂತಹ ಘಟನೆಗಳು ಅಂತೇಳಿ ಸ್ವಲ್ಪ ಫೈನ್ ಆಗಲಿ ಅಥವಾ ಈ ಇಂಪ್ರಿಸನ್ಮೆಂಟ್ ಆಗಲಿ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಅದರಿಂದ ಒಂದು ರೀತಿ ಡೆಟರೆಂಟ್ ಆಗುತ್ತೆ ಈ ರೀತಿ ಮಾಡೋದೆಲ್ಲ. ಆ ಉದ್ದೇಶದಿಂದ ಮಾಡಿದ್ರು. ರಾಜ್ಯಪಾಲರಿಗೆ ಕಳಿಸಿದ್ದಾರೆ. ಗೊತ್ತಿಲ್ಲ, ಅವರೇನೋ ಊರಲ್ಲಿಲ್ಲ, ಇವತ್ತು ಬರ್ತಾರೆ ಅಂತ ಹೇಳಿ. ಬಂದಾಗ ಅವ್ರು ನೋಡಿ ಮುಂಚಿತ ಆಗ್ಬೋದು ಅಂತ ಅನ್ಕೊಂಡಿದ್ದಾರೆ. ಈಗ ಸಹಜವಾಗಿ ಕಾನೂನು ತಂದಾಗ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಕೋರ್ಟ್ ಮೊರೆ ಹೋಗ್ತವೆ. ಸೊ ಹೋಗದಾಗ ಕೂಡ ಸರ್ಕಾರಕ್ಕೆ ಹಿನ್ನಡೆ ಆಗ್ತಿರೋ ರೀತಿ ಯಾವ ರೀತಿ ಕ್ರಮಗಳನ್ನ ಇಲ್ಲ, ಅದಕ್ಕೆ ಸ್ವಲ್ಪ ತಡ ಆಗಿತ್ತು. ನಾವು ಫಸ್ಟ್ ಡ್ರಾಫ್ಟ್ ಮಾಡಿದಾಗ ಇದನ್ನ ನಾವು ಚರ್ಚೆ ಮಾಡಿದೋ, ಒಂದು ವೇಳೆ MFIಗಳು ಕೋರ್ಟಿಗೆ ಏನಾದರೂ ಹೋಗ್ಬೋದು ಅಂತೇಳಿ. ಅದಕ್ಕೆ ಎಲ್ಲ ರೀತಿಯ ಪ್ರಿಕಾಷನ್ಸ್ ತಗೊಳ್ಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಲಾ ಡಿಪಾರ್ಟ್ಮೆಂಟಿಗೆ ಸೂಚನೆಯನ್ನು ಕೊಟ್ಟಿದ್ರು. ಅದಕ್ಕೆ 1-2 ದಿವಸ ತಡ ಆಗಿದೆ. ಈಗ ಅದೆಲ್ಲವನ್ನು ಕೂಡ
ಗಮನದಲ್ಲಿ ಇಟ್ಕೊಂಡೇ ಈಗ ಡ್ರಾಫ್ಟ್ ಬಂದಿರ್ತದೆ. ಸರ್ಕಾರಕ್ಕೆ ಹಿನ್ನಡೆ ಆಗಲ್ಲ. ಆಗೋಲ್ಲ ಅಂತ ಅನ್ಕೊಂಡಿದ್ದೇವೆ ನಾವು. ಸರ್, ಸಚಿವರಾದಂಥ ಮಂಕಾಳು ವೈದ್ಯ ಅವರು ಸರ್ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಹಸುಗಳನ್ನ ಕದ್ದೋರನ್ನ ಸರ್ಕಲ್ ಅಲ್ಲಿ ನಿಲ್ಲಿಸಿ ಗುಂಡು ಹಾರಿಸ್ತಾನೆ ಅಂತ, ಗುಂಡು ನಾನೇ ಹಾರಿಸ್ತಾನೆ ಅಂತ ಹೇಳಿದ್ದಾರೆ ಸರ್. ಗೊತ್ತಾಗ್ಲಿಲ್ಲ. ಇದಾಯ್ತಲ್ಲ ಸರ್, ಉತ್ತರ ಕನ್ನಡದಲ್ಲಿ ಒಂದು ಹಸುನ ಬಲಿ ಕೊಟ್ಟಲ್ಲ, ಆ ತರದ ಪ್ರಕರಣಗಳು ಕಂಡ್ರೆ ನಾನೇ ಸರ್ಕಲ್ ನಿಲ್ಲಿಸಿ ಗುಂಡು ಹಾರಿಸ್ತಾನೆ ಅನ್ನೋ ವೈಯಕ್ತಿಕವಾಗಿ ಹೇಳ್ತಾರೆ ಸರ್. ಇನ್ನೊಂದು, ಬೆಂಗಳೂರಿನಲ್ಲಿ QR ಕೋಡ್ ಮೂಲಕ ಮತಾಂತರ ಮಾಡ್ತಾ ಇದ್ದಾರೆ. ಅಲ್ಲಿ ಸ್ಕ್ಯಾನ್ ಮಾಡಿದ್ರೆ ಮತಾಂತರದ ಎಲ್ಲ ಲಿಸ್ಟ್ ಬರ್ತಾ ಇದೆ. ಅದೇ ನನ್ನ ಗೊತ್ತಾಗಿಲ್ಲ. ಆ ತರದ ಮತಾಂತರ ಮಾಡೋದಕ್ಕೆ ಏನಾದ್ರು ಪ್ರಮಾಣ ಗೊತ್ತಿಲ್ಲ ಅಲ್ಲ ನಮ್ಗೆ. ಮತಾಂತರದ್ದು ಹಿಂದೆ ಮಸೂದೆ 21ರಲ್ಲಿ ತಂದಿದ್ದಲ್ಲ, ಅದಕ್ಕೆ ವಿಶ್ರಾಮ ಮಾಡೋದಕ್ಕೆಲ್ಲ ಕ್ರಮ ಆಗುತ್ತೆ. ಅದು ಯಾವ ಸ್ಟೇಜಲ್ಲಿ ಇದೆ ಅಂತೇಳಿ ಲಾ ಡಿಪಾರ್ಟ್ಮೆಂಟಲ್ಲೇ ನೋಡ್ಬೇಕು. ಅಸಮರ್ಪಣೆ ಆರಿಸ್ಕೊಂಡಿದ್ದಾರೆ ಮತಾಂತರ ಮಾಡೋಕ್ಕೆ. ಇಲ್ಲ ಅಂಥದ್ದೇನಾದರೂ ನಮ್ಮಲ್ಲಿ ಕಂಪ್ಲೇಂಟ್ಸ್ ಬಂದರೆ ಅಥವಾ ಬೇರೆ ಫೋರ್ಸ್ ಮಾಡ್ತಿದ್ದಾರೆ ಅಂತ ಏನಾದರೂ ಬಂದರೆ ಅದನ್ನು ಇಲಾಖೆಯಲ್ಲಿ ಕಾನೂನು ಚೌಕಟ್ಟಲ್ಲಿ ಏನು ಮಾಡ್ಬೋದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.